ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ರಾಜ್ಯದಲ್ಲಿ 22 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಅಕ್ರಮವಾಗಿವೆ ಅಂತ ಸರ್ಕಾರ ಆಪರೇಷನ್ ಅನ್ನು ನಡೆಸ್ತಾ ಇದೆ. ರೇಷನ್ ಕಾರ್ಡ್ ಜೊತೆಗೆ ಬಡ ಕಾರ್ಮಿಕರ ಲೇಬರ್ ಕಾರ್ಡ್ಗೂ ಕೂಡ ಸರ್ಕಾರ ಆಪರೇಷನ್ ಅನ್ನು ಶುರು ಮಾಡಿದೆ. ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ಈ ರೀತಿಯಾಗಿ ಸರ್ಕಾರ ಕಟ್ ಮಾಡ್ತಾ ಇರುವಂತಹ ಕಾರ್ಡ್ಗಳಲ್ಲಿ ನಿಜವಾದಂತಹ ಫಲಾನುಭವಿಗಳು ಕೂಡ ಸೇರ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಬಿಜೆಪಿ ಮನೆ ಮನೆ ಸಮೀಕ್ಷೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜನ ಕೂಡ ಸರ್ಕಾರದ ಮೇಲೆ ಸಿಟ್ಟಾಗಿದ್ದಾರೆ. ನಮ್ದು ಬಿಪಿಎಲ್ ಕಾರ್ಡ್ ರದ್ದಾಗಿದೆ, ನಮ್ದು ರದ್ದಾಗಿದೆ. ಹೌದು, ಎಲ್ಲೆಲ್ಲೂ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ನದ್ದೇ ಮಾತು, ಚರ್ಚೆ. ಬಿಪಿಎಲ್ ಫಲಾನುಭವಿಗಳನ್ನ ಫಿಲ್ಟರ್ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಆಪರೇಷನ್ ಬಿಪಿಎಲ್ ಕಾರ್ಡ್ ಆರಂಭಿಸಿದೆ. ಆದ್ರೆ ಅಧಿಕಾರಿಗಳ ಎಡವಟ್ಟಿನಿಂದ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದವರ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿವೆ. ಇದನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಇವತ್ತು ಬೆಂಗಳೂರಲ್ಲಿ ಕಾರ್ಡ್ ರದ್ದುಗೊಂಡವರ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಅಶ್ವಥ್ ನಾರಾಯಣ, ಕೆ ಗೋಪಾಲಯ್ಯ ನೇತೃತ್ವದ ನಿಯೋಗ ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರ ಸೇರಿದಂತೆ ಹಲವೆಡೆ ಓಡಾಡಿ ನೊಂದವರ ಸಮಸ್ಯೆ ಆಲಿಸಿದ್ರು. ನೊಂದವರ ಜೊತೆ ಕುಳಿತು ಪ್ರತಿಭಟನೆಯೂ ಮಾಡಿದ್ರು. ಇಲ್ವಲ್ಲ, ಊಟಕ್ಕೆ ಅಲ್ವಲ್ಲ, ಕಾಲ್ ಬೇಕು ನಮ್ಗೆ. ಇವತ್ತು ತಿಂಗಳಿಗೆ ಕೊಟ್ಟಿದ್ರು, ಈ ತಿಂಗಳು ಕೊಟ್ಟಿಲ್ಲ ನಮಗೆ ಅಕ್ಕಿನ. ನಾವು ತುಂಬಾ ಬಡವರು. ಅವರು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೊಡಲ್ಲ ಅಕ್ಕಿನ ಅಂತ ಹೇಳಿರು. ಹೋಗುಂದ್ರು. ನಮ್ಗೆ ರೇಷನ್ ಕಾರ್ಡ್ ಬೇಕು. ಇವಾಗ ಕೆಲಸ ಮಾಡ್ತೀಯಾ? ಕೂಲಿ ಕೆಲಸ, ಮನೆ ಕೆಲಸ, ಕೂಲಿ ಕೆಲಸ. 2,000 ಕೊಡ್ತಾರಪ್ಪ. ನಾವು ಮಾಡೋ ಕೆಲಸ 100, 200, 300 ಹಂಗ್ ಕೊಡ್ತೀವಿ. ಈಗ ಅಕ್ಕಿ ಕೊಡಲ್ಲ ಅಂತ ಗೊತ್ತಾಯ್ತು. ನಾವು ಇದೇ ಕಾಯ್ಕೊಂಡಿದ್ದು. ಇನ್ನೇನ್ ಮಾಡ್ತೀವಿ, ಹಿಂಗ್ ಮನೆ ಕೆಲಸ ಮಾಡ್ಕೊಂಡು ಕ್ಯಾರ್ಕೊಂಡ್ ತಿನ್ಬೇಕು. ಅನ್ನ ಕಿತ್ತುಕೊಳ್ಳೋದು ಪಾಪದ ಕೆಲಸ, ಬಡವರನ್ನು ಬದುಕಲು ಬಿಡಿ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರೆ, ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗ್ತಿದೆ ಅಂತ ಶಾಸಕ ಯತ್ನಾಳ್ ಕೆಂಡಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಡವರ ಅನ್ನವನ್ನ ಕೀಳುವಂತ ಒಂದು ಪಾಪದ ಕೆಲಸವನ್ನ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ. ಏನೊಂದು ಬಿಪಿಎಲ್ ಕಾರ್ಡ್ ಅನ್ನ ಪಡೆದಿರುವಂತಹ ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂತದ್ದಾಗಿದೆ, ಅದನ್ನ ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಆದ್ರೆ ಬಡವರ ಅನ್ನ ಕಿತ್ಕೊಳ್ತಕ್ಕಂಥ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ ಅಂತಕ್ಕಂಥದ್ದನ್ನ ಹೇಳಿ ತಕ್ಷಣ ಇದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದನ್ನ ಸರ್ಕಾರವನ್ನ ಒತ್ತಾಯವನ್ನ ಮಾಡ್ತಾರೆ. ಹಿಂದೂಗಳ ಮೇಲೇ ಅನ್ಯಾಯ ಆಗಿದ್ರೆ ನಾವು ಮುಖ್ಯಮಂತ್ರಿಗಳಿಗೆ ತರಾಟೆ ತಗೋತೀವಿ ಮತ್ತು ಅಲ್ಲಿ ಧರಣಿ ಮಾಡ್ತೀವಿ. ಯಾವುದೇ ಪರಿಸ್ಥಿತಿಯಲ್ಲಿ ಹಿಂದೂಗಳಿಗೆ ರೇಷನ್ ಕಾರ್ಡ್ನಲ್ಲಿ ಅನ್ಯಾಯ ಆಗಬಾರ್ದು. ಅಂದ್ರೆ ಅವ್ರದ್ದು ಏನಾಗಿದೆ ಅಂದರೆ, ಕಾಂಗ್ರೆಸ್ನವ್ರದ್ದು ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಬಿಪಿಎಲ್ ಕಾರ್ಡ್ ರದ್ದುಗೊಂಡಿದ್ದು ನೊಂದವರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಿಂಗಳಿಗೆ ಬರೋ ರೊಕ್ಕ ಅದು ಒಂದು ಮಾತ್ರ ಬರ್ಲತ್ತದ ನೋಡ್ರಿ. ಇದು ರೇಷನ್ ರೊಕ್ಕ ಇಲ್ಲ, ಮತ್ತೊಂದು ಏನ್ ಬಿನೇ ಇಲ್ರಿ. 3 ತಿಂಗಳಿಂದ ತಮ್ಮ ಬರ್ತಿಲ್ಲ ಅಂತ ರೇಷನ್ ಕೊಟ್ಟಿರ್ಲಿಲ್ಲ. ಇನ್ನೇನು ಈ ತಿಂಗಳು ಕೊಡ್ತಾರೆ ಅಂತ ಬಂದ್ವಿ. ಈ ತಿಂಗಳು ನೋಡಿದ್ರೆ ಕಾರ್ಡೇ ಕ್ಯಾನ್ಸಲ್ ಆಗೈತೆ. ಬಿಪಿಎಲ್ ಕಾರ್ಡೇ ಕ್ಯಾನ್ಸಲ್ ಆದ್ರೆ ನಾವ್ ಎಲ್ಲಿಗೆ ಹೋಗಿ ಏನ್ ಚೆಕಪ್ ಮಾಡ್ಸೋಣ, ಮಕ್ಳಿಗೆ ಯಾವ ಎಜುಕೇಶನ್ ಕೊಡ್ಸೋಣ? ಈಗ ನನ್ನ ಹತ್ರನೂ ಇದೆ ಕಾರು, ಸೆಕೆಂಡ್ ಹ್ಯಾಂಡ್ ತಗೊಂಡಿದೀವಿ. ನಾವೇನ್ ಶೋರೂಮ್ಗೆ ಹೋಗಿ ಲಕ್ಷಗಟ್ಲೆ ಕಟ್ಟೆ ತಗೊಂಡಿಲ್ಲ. ನಾವು ತುಂಬಾನೇ ಮಧ್ಯಮ ವರ್ಗದ ಜನ. ನಾವು ಐಟಿ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು, 1,20,000 ಮೀರಿದ ಆದಾಯ, 4 ಚಕ್ರದ ವೈಟ್ ಬೋರ್ಡ್ ವಾಹನ, ಹೀಗೆ ನಾನಾ ಮಾನದಂಡಗಳ ಪ್ರಕಾರ ರಾಜ್ಯದಲ್ಲಿ ಒಟ್ಟು 22,62,482 ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದೆ. ಆದ್ರೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಬಿಜೆಪಿ ಸಿಡಿದೆದ್ದಿದ್ರೆ ಬಡವರಿಗೆ ಅನ್ಯಾಯ ಆಗಲು ಬಿಡಲ್ಲ. ಬಿಪಿಎಲ್, ಎಪಿಎಲ್ ಎರಡೂ ಕಾರ್ಡ್ಗೂ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂದಿದ್ದಾರೆ ಸಚಿವರು. ಬಿಪಿಎಲ್ ಕಾರ್ಡು ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡು ಇರ್ತದೆ, ಎಪಿಎಲ್ ಕಾರ್ಡು ಇರ್ತದೆ. ಎಪಿಎಲ್ ಕಾರ್ಡನ್ನು ರದ್ದು ಮಾಡೋದಿಲ್ಲ. ಬಿಪಿಎಲ್ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಅವರನ್ನು ಎಪಿಎಲ್ ಕನ್ವರ್ಟ್ ಮಾಡಬೇಕಾಗ್ತದೆ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಮುಟ್ಟೆ ಕೊಡ್ತೀವಿ. ಯಾರು ಭಯಪಡುವಂತ ಪ್ರಮೇಯನೇ ಇಲ್ಲ. ಯಾಕಂದ್ರೆ ಗೃಹಲಕ್ಷ್ಮಿ ಎಪಿಎಲ್ ಪ್ಲಸ್ ಬಿಪಿಎಲ್ ಇಬ್ಬರಿಗೂ ಬರುತ್ತೆ. ಅವ್ರು ಬಿಪಿಎಲ್ ಇದ್ರೂ ಅವ್ರಿಗೆ ಬರುತ್ತೆ. 80,000 ಜನರಿಗೆ, ಆ 80,000 ಎಪಿಎಲ್ ಬಂದ್ರೂ ಅವ್ರಿಗೆ ಬರುತ್ತೆ. ಬಿಪಿಎಲ್ ಕಾರ್ಡ್ ಆಯ್ತು, ಈಗ ಕಾರ್ಮಿಕ ಕಾರ್ಡ್ ಸದ್ದು. ರಾಜ್ಯಾದ್ಯಂತ 2.46 ಲಕ್ಷ ಲೇಬರ್ ಕಾರ್ಡ್ ರದ್ದು.
ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡುತ್ತಿರುವ ಸರ್ಕಾರ ಈಗ ಸದ್ದಿಲ್ಲದೆ ಕಾರ್ಮಿಕ ಇಲಾಖೆಯಲ್ಲೂ ಆಪರೇಷನ್ ಶುರು ಮಾಡಿದೆ. ರಾಜ್ಯದಲ್ಲಿ 2,46,000 ಕಾರ್ಮಿಕ ಕಾರ್ಡ್ಗಳನ್ನ ಅಮಾನತು ಮಾಡಲಾಗಿದೆ. ಕಾರ್ಮಿಕರಲ್ಲದವರು ಕೂಡ ನಕಲಿ ದಾಖಲೆಗಳನ್ನ ಕೊಟ್ಟು ಲೇಬರ್ ಕಾರ್ಡ್ ಪಡೆದಿದ್ದಾರೆ. ಅಂಥವರನ್ನ ಹುಡುಕಿ ಕ್ಯಾನ್ಸಲ್ ಮಾಡಲಾಗಿದೆ ಅಂತಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಇಲ್ಲಿ ಕೂಡ ಅಷ್ಟೇ, ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಯಾರು ಬೆವರು ಸುರಿಸ್ತಾ ಇದ್ದಾನೆ, ಯಾವನ ಪಾಪ ಅವ್ನು ದುಡಿದು ನಮ್ಮ ಸರ್ಕಾರಕ್ಕೆ ಸೆಸ್ ಕೊಡ್ತಾ ಇದ್ದಾನೆ, ಅಂಥವ್ರು ಬಿಟ್ಟು ಬೇರೆ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾರು ಹರ್ರದಾರೆ ಯಾರು ಹರ್ರಲ್ಲ ಅಂತೇಳಿ ನಾವೇ ಸರ್ಟಿಫೈ ಮಾಡ್ತೀವಿ. ಹಂಗೆ ಮಾಡೋದ್ರಿಂದ ಭಾಳಷ್ಟು ಜನರು ಯಾರು ಇಲೀಗಲ್ ಆಗಿ ಕಾರ್ಡ್ಸ್ನ ಉಪಯೋಗಿಸ್ತಿದ್ದಾರೆ, ಯಾರು ಹರ್ರಲ್ಲ ಅವ್ರನ್ನ ತೆಗೆದು ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ ಕಾರ್ಡ್ ಕೊಡ್ತೀವಿ. ತಿರ್ಗಾ ಮತ್ತೆ ತಮ್ಮ ಮುಖಾಂತರ ಹೇಳ್ತಕ್ಕಂಥದ್ದು ಇಷ್ಟೇ, ಈ 2.5 ಲಕ್ಷ ಕಾರ್ಡ್ ಏನು ತೆಗೆದಿದ್ದೀವಿ ಅದರಲ್ಲಿ ಯಾರನ್ನ ಜೆನ್ಯೂನ್ ಇದ್ರೆ ಪತ್ತೆ ಹಚ್ಚಿ ಮತ್ತೆ ನಾವು ಅವರಿಗೆ ಜೆನ್ಯೂನ್ ಇದ್ರೆ ಅವ್ರಿಗೆ ಕಾರ್ಡ್ ಕೊಟ್ಟು ಅವ್ರಿಗೆ ಫೆಸಿಲಿಟಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಲೇಬರ್ ಕಾರ್ಡ್ ರದ್ದಾಗಿವೆ ಅಂತ ನೋಡೋದಾದ್ರೆ, ಹಾವೇರಿಯಲ್ಲಿ 1,69,180 ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ಬೀದರ್ನಲ್ಲಿ 25,759 ಕಾರ್ಡ್ಗಳು, ಶಿವಮೊಗ್ಗದಲ್ಲಿ 6,900 ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ದಾವಣಗೆರೆಯಲ್ಲಿ 3,659, ಧಾರವಾಡದಲ್ಲಿ 3,503, ಗದಗದಲ್ಲಿ 3,051 ಅಕ್ರಮವಾಗಿದ್ದ ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ಬೆಂಗಳೂರು ನಗರದಲ್ಲಿ 2,967, ರಾಮನಗರದಲ್ಲಿ 2,748, ಕಲಬುರಗಿಯಲ್ಲಿ 2,280 ಅಕ್ರಮ ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ಹಾಸನದಲ್ಲಿ 2,266 ಕಾರ್ಡ್ ರದ್ದಾಗಿದ್ರೆ, ವಿಜಯಪುರದಲ್ಲಿ 2,097 ಕಾರ್ಡ್, ಕೊಪ್ಪಳದಲ್ಲಿ 2,083 ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಬಾಗಲಕೋಟೆಯಲ್ಲಿ 2,039, ಕೋಲಾರದಲ್ಲಿ 1,988, ಮೈಸೂರಲ್ಲಿ 1,316 ಕಾರ್ಡ್ ರದ್ದಾಗಿದ್ರೆ, ಬಳ್ಳಾರಿಯಲ್ಲಿ 1,498, ತುಮಕೂರಲ್ಲಿ 1,210, ಬೆಳಗಾವಿಯಲ್ಲಿ ಅಕ್ರಮವಾಗಿದ್ದ 1,136 ಕಾರ್ಮಿಕರ ಕಾರ್ಡ್ ರದ್ದಾಗಿದೆ. ಕಾರ್ಮಿಕ ಇಲಾಖೆಯಿಂದ ಪಡೆದ ಕಾರ್ಡ್ ಇದ್ರೆ ಅಂಥವರು ಮದುವೆ, ಮರಣ, ಹೆರಿಗೆ, ಅಪಘಾತ ವೇಳೆ ಸರಕಾರದಿಂದ ಆರ್ಥಿಕ ನೆರವು ಪಡೆಯಬಹುದಾಗಿದೆ. ಇಷ್ಟಲ್ಲದೆ ವಯೋನಿವೃತ್ತಿ ಪಿಂಚಣಿ, ಅಂಗವಿಕಲ ಪಿಂಚಣಿ, ಟೂಲ್ ಕಿಟ್ ಕೂಡ ಕಾರ್ಮಿಕರಿಗೆ ಸೌಲಭ್ಯ ಆಗಿದೆ. ಹಾಗಾಗಿ ಕೆಲವರು ನಕಲಿ ದಾಖಲೆಗಳನ್ನ ನೀಡಿ ಕಾರ್ಮಿಕರ ಕಾರ್ಡ್ ಪಡೆದಿರುವುದು ಪತ್ತೆಯಾಗಿದ್ದು ಅಂಥವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಆದ್ರೆ ಇದೇ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.